ಹೊಸ ವರ್ಷಕ್ಕೆ ಸರ್ಕಾರದಿಂದ ಹೊಸ ಗುಡ್ ನ್ಯೂಸ್ ಏನಪ್ಪಾ ಅಂತಿದ್ದೀರಾ? ಯಾರೆಲ್ಲ ಸರ್ಕಾರಿ ನೌಕರರಿದ್ದೀರಲ್ಲ ಅವ್ರಿಗೆಲ್ಲ ಇದೊಂದು ಹೊಸ ವರ್ಷದ ಗಿಫ್ಟ್ ಅಂತಾನೆ ಹೇಳ್ಬೋದು. ಸುಮಾರು ಡಿಸೆಂಬರ್ 2022ರಿಂದ NPS ಪೆನ್ಷನ್ ಅನ್ನ ಬಿಟ್ಟು OPS ಪೆನ್ಷನ್ ಅನ್ನ ಕೊಡಿ, ಅಂದ್ರೆ ಹಳೆ ಪದ್ಧತಿಯನ್ನ ಜಾರಿ ಮಾಡಿ ಅಂತ ಅನೇಕ ಹೋರಾಟಗಳು, ಅನೇಕ ಪ್ರತಿಭಟನೆಗಳೆಲ್ಲ ಮಾಡ್ತಾ ಇದ್ರು. ಆದ್ರೆ ಅದು ಮಾಡು ಇಲ್ಲವೇ ಮಡಿ ಅನ್ನೋ ಲೆವೆಲ್ಗೂ ಸಹ ಹೋಗಿತ್ತು. ಈ ಸರ್ಕಾರದ ನೌಕರರ ಒಂದು ಪ್ರತಿಭಟನೆಯನ್ನ ಗಮನಿಸಿ ಸರ್ಕಾರ ಈಗ ಒಂದು ಗುಡ್ ನ್ಯೂಸ್ ಅನ್ನ ತಂದಿದೆ. ಈ ಒಂದು ಮಾಹಿತಿಯನ್ನ NPS ನೌಕರರ ರಾಜ್ಯಾಧ್ಯಕ್ಷ ಆಗಿರುವಂತಹ ಶಾಂತಾರಾಮ ತೇಜ ಅವರು ಒಂದು ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ವಿಷಯದ ಮನ್ನಣೆಯನ್ನ ಮಾಡಿದ್ದಾರೆ. ಇದೇ ಜನವರಿ 5, 2024ರಂದು ಮುಖ್ಯಮಂತ್ರಿಗಳು ನಗರ ಗ್ರಂಥಾಲಯ ಸಭಾಂಗಣದಲ್ಲಿ ಈ ಒಂದು ವಿಚಾರದ ಬಗ್ಗೆ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಳೆ ಪದ್ಧತಿಯನ್ನ ಮತ್ತೆ ತಗೊಂಡ್ಬರ್ತಾ ಇದ್ದಾರೆ. ಇದು ಒಂದು ಎಲ್ಲ ನೌಕರರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ದಾರೆ. ಇದೇ ಜನವರಿ 5, 2024ರಂದು ನಗರ ಗ್ರಂಥಾಲಯ ಸಭಾಂಗಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬೃಹತ್ ರಾಜ್ಯ ಮಟ್ಟದ ಚರ್ಚಾಕೂಟವನ್ನ ಆಯೋಜಿಸಿ ಈ ದಿನಾಂಕವನ್ನ ಹೇಳ್ತಾರಂತೆ. ಇದರ ಬಗ್ಗೆ ಎಲ್ಲ ಒಂದು ಸರ್ಕಾರಿ ನೌಕರರು ಸಹ ಒಂದು ಹರ್ಷ ಉಲ್ಲಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಅನ್ನಿಸ್ತು? ಎಲ್ಲ ಗೌರ್ಮೆಂಟ್ ಜಾಬ್ ಇರುವಂತವ್ರಿಗೆ ಈ ಒಂದು OPS ಪದ್ಧತಿಯನ್ನ ತಂದಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಶನ್ ಅಂದರೆ ಈ ಗುಡ್ ನ್ಯೂಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.